ಹೇಳ್ತಾರ್ರಿಪ್ಪ. ಆ ಹೆಣ್ಮಗಳ ತಲೆ ಮೇಲೆ ಸೆರಗ್ ಬಿದ್ದದು. ಹೌದು. ಸ್ವಲ್ಪ ಶರೀಫನ ಕಣ್ಣುಗಳಲ್ಲಿ ಒಂದಿಷ್ಟು ದೃಷ್ಟಿ ಬದಲಾಗಿ ಬಿಡ್ತದೆ. ಆಗ್ತದ್ರಿಪ್ಪ. ಯಾರ ಹೆಣ್ಮಗಳು ಇಷ್ಟು ಸುಂದರದ ಇಷ್ಟೇ ಕಲ್ಪನೆ ಬಂದ್ಬಿಡ್ತು. ಬಿಡ್ತದ್ರಿಪ್ಪ. ಅಲ್ಲೊಬ್ಬ ಮಾನುಭಾವ ದನಗಳಿಗೆ ಕಲ್ಲು ಹೊಕ್ಕತ್ತು ಬಂದವ. ಬರ್ತಾನ್ರಿಪ್ಪ. ಅವ ಏನಂತ ಕಲ್ಲು ಹೋಗಿತ್ತಿದಂದ್ರ, ಏನಂತ ಹೋಗಿತ್ತಿದ್ರಿಪ್ಪ? ಅದಕ್ಕೆಲ್ಲ ಬೇಲಿ ಹಚ್ಚಿದೀವು. ಹೌದು. ಬೇಲಿ ದಾಟಿ ದನ ಒಳಗೆ ಹೆಂಗೆ ಹೊಕ್ಕವತ್ತ ಕಲ್ಲು ಹೊಡೆದ್ರಿಪ್ಪ. ಆ ಮಾತ ಶರೀಫನ ಮನಸ್ಸಿಗೆ ನಾಟಿತ್ತು, ಹೃದಯಕ್ಕೆ ತಟ್ಟಿತ್ತು. ಅವಾಗ ಏನ್ ಹೇಳ್ತಾರೆ? ಹೌದಲ್ಲ, ದನ ಬೇಲಿ ಹಾಕಿದಾಗ ಆ ದನ ಅಲ್ಲಿ ದಾಟ್ಯದ. ಹೌದು. ಶರೀಫ ಅಂತಕ್ಕಂಥ ಇವನು ಮನಸ್ಸೆಂಬ ದನ. ಹೌದು. ಗೌಡತಿ ಕೊರಳಿಗೆ ತಾಳಿ ಅಂತಕ್ಕಂಥ ಬೇಲಿ ಐತಿ. ಆ ಬೇಲಿ ದಾಟಿ ಮನಸ್ಸು ನಂದು ಅಲ್ಲಿ ಯಾಕೆ ಹೋಯ್ತು ಅಂತ ಹೇಳಿ ಕೇಳ್ತಾರೆ. ಯಾಕೆ ಹೋಗ್ತಿ ಅಂತ ಕೇಳ್ತದ್ರಿಪ್ಪ ಆಕಳು. ಆ ಆಕಳಲ್ಲಿ ಧರ್ಮ ಎಂತದೈತಿ. ಹೌದ್ರಿಪ್ಪ. ಮೂಕ ಪ್ರಾಣಿ ಅದು. ಏನ್ ಹೇಳ್ತದ್ರಿ ಆಕಳ? ಒಂದು ಸಲ ಎತ್ತು ಸಾಲ ಬಿಟ್ಟಾಗ ಒಮ್ಮೆ ಬಾರ್ಕೊಲ್ಲೆ ಹೊಡಿತೇವ್ರಿಪ್ಪ. ನೀ ಬಿಡು ತನಕ ಎತ್ತು ಸಾಲ ಬಿಡತೈತೇನ್ರಿ? ಬಿಡಂಗಿಲ್ರಿಪ್ಪ. ಮತ್ತು ನಿಮಗೆ ಯಾವ ಬಾರ್ಕೊಲ್ಲೆ ಹೊಡಿಬೇಕು? ಹೌದು. ಮೂಕ ಪ್ರಾಣಿ ಬಿಡ್ತಂದ್ರೆ ಬಾರ್ಕೊಲ್ ಹೊಡಿತೀರಿ ನೀವು. ಹೊಡಿತೇವ್ರಿಪ್ಪ. ನಿಮ್ಗೆ ಯಾವ ಬಾರ್ಕೊಲ್ಲೆ ಹೊಡಿಬೇಕು? ನಮ್ಮ ಎಲ್ಲ ಬಾರ್ಕೊಲ್ ಮುಗದವ್ರು. ಅದಕ್ಕೆ ಧರ್ಮ. ಹೌದ್ರಿಪ್ಪ. ಶರೀಫರು ನೀರು ಸೇದಲಿಕ್ಕೆ ಹೋಗ್ಯಾರ್ರಿಪ್ಪ. ಗೋವಿಂದ ಭಟ್ರು ಹೇಳ್ಯಾರ ಸ್ನಾನ ಮಾಡಿ ಬರ್ಬೇಕಂತ. ಹೌದ್ರಿ, ಹೇಳ್ಯಾರ್ರಿಪ್ಪ. ಆಗಲೇ ನಮ್ಮ ಕಲಾವಿದರು ಹೇಳಿದ್ರಲ್ಲ. ಹೌದ್ರಿಪ್ಪ. ಮನಸ್ಸಿನ ಝಳಕ ಯಾವ ಮಾಡ್ತಾನ ಅವನಿಗೆ ಮಲ್ಲೈ ಒಲಿತಾನಂತಕ್ಕಂಥ. ಹೌದ್ರಿಪ್ಪ, ಒಲಿತಾನ. ಅದಕ್ಕೆ ಶರೀಫರು ಪುಣ್ಯಾತ್ಮರು ನೀರು ಸೇಲಿಕ್ಕೆ ಹೋಗ್ತಾರ. ಗೌಡ್ರ ಹೆಣ್ಮಗಳು ನೀರು ಜಗ್ಲಿಕ್ಕೆ ಹತ್ತಾಳ್ರಿಪ್ಪ. ಆ ಹೆಣ್ಮಗಳ ತಲೆ ಮೇಲೆ ಸೆರಗ್ ಬಿದ್ದದು. ಹೌದು. ಸ್ವಲ್ಪ ಶರೀಫನ ಕಣ್ಣುಗಳಲ್ಲಿ ಒಂದಿಷ್ಟು ದೃಷ್ಟಿ ಬದಲಾಗಿ ಬಿಡ್ತದೆ. ಆಗ್ತದ್ರಿಪ್ಪ. ಯಾರ ಹೆಣ್ಮಗಳು ಇಷ್ಟು ಸುಂದರದ ಇಷ್ಟೇ ಕಲ್ಪನೆ ಬಿಡ್ತದ್ರಿಪ್ಪ. ಅಲ್ಲೊಬ್ಬ ಮಾನುಭಾವ ದನಗಳಿಗೆ ಕಲ್ಲು ಹೊಕ್ಕತ್ತು ಬಂದವ. ಬರ್ತಾನ್ರಿಪ್ಪ. ಅವ ಏನಂತ ಕಲ್ಲು ಹೋಗಿತ್ತಿದಂದ್ರ, ಏನಂತ ಹೋಗಿತ್ತಿದ್ರಿಪ್ಪ? ಅದಕ್ಕೆಲ್ಲ ಬೇಲಿ ಹಚ್ಚಿದೀವು. ಹೌದು. ಬೇಲಿ ದಾಟಿ ದನ ಒಳಗೆ ಹೆಂಗೆ ಹೊಕ್ಕವತ್ತ ಕಲ್ಲು ಹೊಡೆದ್ರಿಪ್ಪ. ಆ ಮಾತ ಶರೀಫನ ಮನಸ್ಸಿಗೆ ನಾಟಿತ್ತು, ಹೃದಯಕ್ಕೆ ತಟ್ಟಿತ್ತು. ಅವಾಗ ಏನ್ ಹೇಳ್ತಾರೆ? ಹೌದಲ್ಲ, ದನ ಬೇಲಿ ಹಾಕಿದಾಗ ಆ ದನ ಅಲ್ಲಿ ದಾಟ್ಯದ. ಹೌದು. ಶರೀಫ ಅಂತಕ್ಕಂಥ ಇವನು ಮನಸ್ಸೆಂಬ ದನ. ಹೌದು. ಗೌಡತಿ ಕೊರಳಿಗೆ ತಾಳಿ ಅಂತಕ್ಕಂಥ ಬೇಲಿ ಐತಿ. ಆ ಬೇಲಿ ದಾಟಿ ಮನಸ್ಸು ನಂದು ಅಲ್ಲಿ ಯಾಕೆ ಹೋಯ್ತು ಅಂತ ಹೇಳಿ ಆ ದನಿಗೆ ಅವರು ಕಲ್ಲು ಹೊಡೆದ್ರು. ಈ ದನಿಗೆ ಯಾರು ಹೊಡೆಯವರು? ಹೌದ್ರಿಪ್ಪ. ಈ ದನಿಗೆ ಬೇಕಲ್ಲ? ಹೌದು. ಕಲ್ಲು ಹೊಡೆಯವ್ರು ಬೇಕಿಲ್ಲ? ಬೇಕ್ರಿ. ಅವಾಗ ಪುಣ್ಯಾತ್ಮರೇ ಶರೀಫರು ಏನ್ ಹೆಣ್ಮಗಳ ಜೊತೆ ಮನೆಗೆ ಹೋಗ್ಬಿಡ್ತಾರ. ಮನೆಗೆ ಹೋಗ್ತಾರ್ರಿಪ್ಪ. ಶರೀಫರನ್ನ ಮನೆಗೆ ಕರೆಸ್ಬೇಕು, ಪಾದ ಪೂಜೆ ಮಾಡಬೇಕು. ಬಹಳ ದೊಡ್ಡ ಸಂತರದಾರ, ಇವರಿಂದ ಆಶೀರ್ವಾದ ಪಡ್ಕೋಬೇಕಂತ ಗೌಡ ಕೂತಿರ್ತಾನ್ರಿಪ್ಪ. ಶರೀಫರ ತಮ್ಮ ಮನೆಗೆ ಅನಾಯಸ್ಸು ಬಂದು ಬಳಕ ಬಹಳ ಆನಂದ ಆಗಿ ಬಿಡ್ತದ. ಹೌದ್ರಿಪ್ಪ. ಮರಾಠ್ಯಾಗೊಂದು ಮಾತು ಬರ್ತಾರ. ಏನಂತ್ರಿಪ್ಪ? ಸಂತ ಆಲೆ ಘರ ತೋಚಿ ದೀಪಾವಳಿ ದಸರಾ ಅಂತ ಹೇಳ್ತಾರ್ರಿಪ್ಪ. ಅವಾಗ ಖುಷಿದಿಂದ ಪಾದಿಗೆ ನೀರು ಹಾಕಿ ಕರ್ಕೋಬೇಕಂತ ಓಡಿ ಬರ್ತಾನ್ರಿ. ನನಗೆ ಮಾತು ಕೊಡು, ನಿನ್ನ ಮನೆಯೊಳಗೆ ನಾನು ಪಾದ ಇಡ್ಬೇಕಾದ್ರೆ ನಾ ಏನು ಹೇಳ್ತಾನ ನಡೆಸಿ ಕೊಡ್ತಾನ, ನಂಗೆ ಮಾತು ಕೊಡಂತ ಹೇಳಿದ್ರಿಪ್ಪ. ಯಪ್ಪ, ನಿಮ್ಗಿಂತ ದೊಡ್ಡದೇನದ? ತಾವು ಬಂದದ್ದ ನನ್ನ ಭಾಗ್ಯ. ಹೌದು. ತಾವು ಬರ್ರಿ ಒಳಗಡೆ. ಇಲ್ಲ, ನಿನ್ನ ಮನೆಯಾಗಿರ್ತಕ್ಕಂಥ ತೊಗಲು ಬಾರಕೋಲದಿಂದ ನನ್ನ ಶರೀರ ಹಣ್ಣಾಗಂಗೆ ಹೊಡಿಬೇಕು. ಹೊಡಿತಾನ, ನಂಗೆ ಮಾತು ಕೊಡು. ಯಾರು ಒಪ್ತಾರ್ರಿ? ಯಾರು ಒಪ್ಪಂಗಿಲ್ರಿ. ಹಂಗ ಒಪ್ತಾರ್ರಿ. ಬಹಳತನ ಭಕ್ತರ ಮತ್ತು ಗುರುಗಳ ಮಧ್ಯದಲ್ಲಿ ಚರ್ಚೆ ನಡೀತದ್ರಿ. ಮನ್ಯಾಗ ಸೊಸಿ ಏನ್ ಹೇಳ್ತಾಳ? ಎಲ್ಲ ಇವರನ್ನೇನು ಕೇಳ್ಕೊಂಡ್ರಿಪ್ಪ. ಹೊರಗೆ ಬಂದು ಹೇಳ್ತಾಳ, ನನಗಾದ ನೋವು ನಮ್ಮ ಮಾವಿಗೆ ಏನು ಗೊತ್ತಾ, ನಾ ಹೊಡಿತಲ್ಲ ಬಾರ್ಕೊಲ್ಲಿ ಅಂದಳಕ್ಕೆ. ಹೌದ್ರಿಪ್ಪ. ನಾ ಹೊಡಿತಾನ ನಂಗೆ ನಾ ಮಾತು ಕೊಡ್ತಾನ. ಹೌದು. ಆದರೆ ಏನ್ ಮಾಡ್ಬೇಕು? ಈ ಬಾರ್ಕೋಲದಿಂದ ನಿನ್ನ ಶರೀರಕ್ಕೆ ಬಾರಿಸೋ ಕಾಲಕ್ಕೆ ನೋವು ಆದಾಗ ನನ್ನ ವಂಶಕ್ಕೆ ಶಾಪ ಕೊಡೋದನ್ನ ನನಗೆ ಮಾತು ಕೊಡಂದಳಕ್ಕೆ. ಹೌದ್ರಿಪ್ಪ. ಕರೆ ಅದ್ರ ಬಾತ್. ಇದು ಪುಣ್ಯಾತ್ಮರೇ ಹೌದು ಧರ್ಮದ ಹೆಜ್ಜೆ ಅಂತ ಕರೀತಾರ್ರಿಪ್ಪ. ಶರೀಫ ಮಾತು ಕೊಟ್ರಿಪ್ಪ. ಹೆಣ್ಮಗಳು ಬಾರ್ಕೋಲದಿಂದ ಬಾರಿಸ್ಲಿಕ್ಕತ್ತಳು. ಹೌದು. ಕೆಲವೇಟ ಶರೀಫರ ಮೈಗೆ ತಾಕ್ತಾವ್ರಿಪ್ಪ. ಉಳಿದೆಲ್ಲ ಗೋವಿಂದ ಭಟ್ರ ಮೈ ಮೇಲೆ ಬೀಳ್ತಾವ, ಬಾಸುಂಡಿ ಬರ್ತಾವ. ಅವಾಗ ಓಡಿ ಬರ್ತಾರೆ, ಶರೀಫ ನಿಜವಾದ ಝಳಕ ಮಾಡಿದೆಪ್ಪ, ಇವತ್ತು ನೀ ಗುರುಪುತ್ರ ಆಗಲಿಕ್ಕೆ ಯೋಗ್ಯ ಆದಿ ತಿಳ್ಕೊಂಡು ಪುಣ್ಯಾತ್ಮರೇ. ಹೌದ್ರಿಪ್ಪ ಹೇಳ್ತಾರೆ. ನಾವು ಹೆಜ್ಜೆ ಇಡುವಂಥ ಸಂದೊಳಗೆ ಸತ್ಸಂಗ ಮಾಡೋದು ಎದಕ್ಕೆ, ಪುರಾಣ ಪ್ರವಚನ ಹೇಳೋದು ಅದಕ್ಕಂತ ಕೇಳಿದ್ರೆ,
ನಿಮ್ಮದು ಕನ್ನಡಿಯಾಗ ಮುಖ ನೋಡಿದ ತಕ್ಷಣ ನಮ್ಮ ಮುಖಕ್ಕೆ ಎಲ್ಲೆಲ್ಲಿ ಹೊಲಸತ್ತೈತಿ ಗೊತ್ತಾಗ್ತದೆ. ಗೊತ್ತಾಗ್ತದ್ರಿಪ್ಪ. ಅನುಭಾವಿಗಳ ಅನುಭವದ ಮಾತು ಹೇಳೋ ಕಾಲಕ್ಕೆ ನಾವು ಬದುಕಿನೊಳಗೆ ಹೆಜ್ಜೆ ಇಟ್ಟುಕೊಂಡು ಬಂದಾಗ ಎಲ್ಲಿ ನಮ್ಮ ಹೆಜ್ಜೆ ಎಡವೇತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಲಿ ಅಂತಕ್ಕಂಥ ಸಲುವಾಗಿ ಮಾತ್ಮರು ನಮಗೆ ಇದನ್ನು ವೇದಿಕೆ ಕೊಟ್ಟು ಹೋಗ್ಯಾರ. ಕೊಟ್ಟಾರ್ರಿಪ್ಪ. ನಾವು ಪ್ರಪಂಚ ಮಾಡಿದೀವಿ, 8 ಸುಳ್ಳು ಹೇಳಿದೆವು, ಏನೋ ಗದ್ದಲ ಮಾಡಿದೀವಿ. ಆದ್ರೆ ಈ ಗದ್ದಲದೊಳಗೆ ಯಾವ್ದು ಅಧರ್ಮ ಐತಿ ಅಂತಕ್ಕಂಥದನ್ನು ನೀನು ತಿಳ್ಕೊ ಅನ್ನೋ ಸಲುವಾಗಿ ಸತ್ಸಂಗ ಅಂತಕ್ಕಂಥದ್ದು ಕನ್ನಡಿ ಕೊಟ್ಟು ಹೋಗ್ಯಾರ ಪುಣ್ಯಾತ್ಮರು. ಕೊಟ್ಟಾರ್ರಿಪ್ಪ. ಕೊಟ್ಟಾರ್ರಿ. ಮನಿ ಆಕಳು ಎಂತ ಮಾತು ಹೇಳ್ತದ, ಎಂತಾದ್ರಿ, ನನಗೆ ಕರೆದ ಕಟ್ತಾರತ್ತ ನಾ ಮನಿಗೆ ಹೊಂಟಿಲ್ಲ, ತುರಿಸಿ ಮೇವು ಹಾಕ್ತಾರತ್ತ ಮನಿಗೆ ಹೊಂಟಿಲ್ಲ. ನಾನು ಯಾಕೆ ಹೊಂಟೀನಿ ಅಂತ ಕೇಳಿದ್ರ, ಯಾಕೆ ಹೊಂಟಿದಿ? ಆ ಮನಿ ಹೆಣ್ಮಗಳು ಸಾಯಂಕಾಲ ಹಾಲು ಹಿಂಡೋ ಕಾಲಕ್ಕೆ ನಂದೆರಡೂ ಪಾದ ತೊಳಿತಾಳ, ಪಾದ ತೊಳೆದು ಪೂಜೆ ಮಾಡ್ತಾಳ, ಹಣೆ ಮೇಲೆ ಕುಂಕುಮ ಹಚ್ತಾಳ, ಅದಕ್ಕೆ ಕುಂಕುಮ ಹೂ ಬಿಟ್ಟು ಉದಕಡ್ಡಿ ತಗೊಂಡು ಬೆಳಗ್ತಾಳ. ಬೆಳಗು ಕಾಲಕ್ಕೆ ಒಂದು ಮಾತು ಹೇಳ್ತಾಳ. ಏನ್ ಹೇಳ್ತಾಳ್ರಿಪ್ಪ? ನೀ ನನ್ನ ಪಾಲಿನ ದೇವತೆ ಅಂತ ನಮಸ್ಕಾರ ಮಾಡ್ತಾಳ. ಹೌದು. ಆ ಒಂದೇ ಒಂದು ಮಾತಿಗಾಗಿ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ತಿಳ್ಕೊಂಡು ಆಕಳು ಹೇಳ್ತದ್ರಿ. ಹೌದು ಹೌದ್ರಿ. ಅದಕ್ಕೆ ಸೊಳ್ಳಿಗೆ ಗೊತ್ತೈತಿ, ಹೊತ್ತು ಮುಳುಗಿದ ತಕ್ಷಣ ಮನೆಗೆ ಬರ್ಬೇಕತ್ತ, ಮನೆಗೆ ಬರ್ಬೇಕಂತ ಹೇಳಿ ಸೊಳ್ಳಿಗೆ ಗೊತ್ತೈತ್ರಿಪ್ಪ. ನಿಮಗೂ ಗೊತ್ತೈತೇನ್ರಿ? ನಮ್ಮ ರಾತ್ರಿ ಬಾರಾದ ಮುಂದಾಗ, ರಾತ್ರಿ ಬಾರ ಆದ್ರೆ ನಿಮ್ಮ ಮನೆಗಳು ನೆನಪಾಗೋದಿಲ್ಲ. ನಿಮ್ಗೆ ಹೆಂಗ್ ಧರ್ಮವಂತರ ಅನ್ಬೇಕು? ಅದಕ್ಕೆ ಸೊಳ್ಳಿ ಪ್ರತಿಯೊಂದು ಬದುಕಿನೊಳಗ ಪುಣ್ಯಾತ್ಮರಿ. ಹೌದ್ರಿಪ್ಪ. ಇಲ್ಲಿ ಮಗಳು ಕೂತದ ಇಷ್ಟು ಹುಡುಗಿ ಸಾಲಿಗೆ ಹೊಂಟದು. ಹೌದು. ಮುಂಜಾನೆ ಬಂದು ಮಾರ್ಕೆಟ್ದಾಗ ಹೂ ತರ್ಲಿಕ್ಕೆ ಬಂದದ, ಅದು ಮಗು ಹೂ ತರ್ಲಿಕ್ಕೆ ಬಂದದ್ರಿಪ್ಪ. ಆ ಯಜಮಾನ ಬಡವರ ಕಡೆ ನೋಡ್ಲಿಲ್ಲ, ದುಡ್ಡಿದ್ದವ್ರ ಕಡೆ ಹೂ ಕೊಡ್ತಿದ್ದ. ಹೌದು. ಸಾಯಂಕಾಲ 4 ಗಂಟೆ ಆಗಿತ್ತು. ಆ ಹುಡುಗಿಗೆ ಕೇಳ್ತಾನೆ, ಯಾಕೆ ಬಂದಿದಿ, ಏನ್ ಬೇಕು ನಿನಗೆ? ಕೇಳ್ತಾನ್ರಿಪ್ಪ. ನನಗೊಂದು ಹೂ ಬೇಕು ಅಂಕಲ್ ಅಂತ ಹೇಳಿ. ಹೌದು. ಒಂದ್ಯಾಕೆ 2 ಕೊಡ್ತಾನಂದ. 2 ಕೊಡ್ತಿಕ್ರೆ ನನ್ನ ಬಲ್ಲೆ ದುಡ್ಡಿಲ್ಲ ಅಂದೊಳಗೆ. ದುಡ್ಡಿಲ್ಲ, ಪುಕ್ಕಟ್ಟೆ ಕೊಡ್ತಾನಂದ. ಅವಾಗ್ರಿ ಏನ್ ಅನ್ಬೇಕು ಹುಡುಗಿ? ನಾವೆಲ್ಲ ನಮ್ಮ ಮಕ್ಕಳು ಅದಾವ ಮನ್ಯಾಗ. ಆ ಹುಡುಗಿ ಹೇಳ್ತು, ನೀನ್ ಅಕಸ್ಮಾತ್ ಪುಕ್ಕಟ್ಟ ಹೂ ಕೊಟ್ಟೆ ಅಂದ್ರೆ ಅದು ನಂದು ಕಾಣಿಕೆ ಹಂಗಾಕತ್ ನಮ್ಮ ಅವ್ವಗ ಆಗುದಿಲ್ಲ. ನೀ ಕೊಟ್ಟಂಗ ನಿಂದ ಆಯ್ತದು. ಹೌದು. ನಂದ ಆಗಬೇಕಲ್ಲ. ನಾನು ನಮ್ಮ ಅವನು ಹುಟ್ಟಬೇಕು ಹೂ ಕೊಡಾಕದೀನಿ. ಹೌದ್ರಿಪ್ಪ. ನಾನು ಕೊಡಬೇಕಲ್ಲ. ಹೌದು. ನಾನು ಕೊಡ್ಬೇಕಾದ್ರೆ ನನ್ನ ಬೆವರದಿಂದ ದುಡಿದಂತ ಸಂಪಾದನೆ ಒಳಗೆ ಹಣ ಆ ಹೂ ಬರ್ಬೇಕು. ಏನ್ ಮಾಡ್ತಿ ಅಂದ. ಅವಾಗ ಏನ್ ಮಾಡ್ತಾ, ಇದೇನ್ ನಿಂದು ಒತ್ತು ಗಾಡಿ ಐತಿಲ್ಲ. ಹೌದು. ಈ ಓಣಿಯಿಂದ ಆ ಓಣಿಗೆ ಒಂದು ಹೂವಿನ ಕಿಮ್ಮತ್ತು ಮುಗಿ ತನಕ ಗಾಡಿ ಒತ್ತಲಕ್ಕೆ ನನಗೆ ಕೊಡು, ಅವಕಾಶ ಕೊಡು. ಎಲ್ಲಿ ಒಂದು ಹೂವಿನ ಕಿಮ್ಮತ್ತು ಮುಗಿತದ ಅಲ್ಲಿ ನಂದಗೊಂದು ಹೂ ಕೊಟ್ಬಿಡು, ನಿನಗೆ ಪುಣ್ಯ ಬರ್ತತೆ ಅಂತ ಹೇಳಿ ಹುಡುಗಿ. ಹೌದು ಹೌದ್ರಿಪ್ಪ. ಆ ಗಾಡಿ ಒತ್ತು ಕೆಲಸ ಕೊಡ್ತಾನ್ರಿಪ್ಪ. 5 ಗಂಟೆ 1 ತಾಸಿನಾಗ ಒಂದು ಹೂವಿನ ಕಿಮ್ಮತ್ತು ಒಂದು ಹೂ ಕೊಡ್ತಾನ್ರಿಪ್ಪ. ಮಗು ಇದು ನಿನ್ ಸಲುವಾಗಿ, ಇದು ನಿನ್ ದುಡಿದದ ಹೂವು ತಗೋ, ಇದು 2ನೇದು ನಂದು ಹೂವು ಅಂದ. ನಿಂದ್ಯಾ ಕೊಡ್ತಿ ಅಂತ ಕೇಳಿದಳ್ರಿಪ್ಪ. ಅಕಸ್ಮಾತ್ ಮುಂದೊಂದು ಜನ್ಮ ಅಂತ ನನಗಿತ್ತಂದ್ರ ನಿನ್ನಂತ ತಾಯಿ ಹೊಟ್ಟ್ಯಾಗ ಹುಟ್ಟಬೇಕು. ಹೌದು. ನಿನ್ನಂತ ತಾಯಿ ಹೊಟ್ಟ್ಯಾಗ ಹುಟ್ಟಬೇಕು. ನನಗೆ ಅಂತ ಸಂಸ್ಕಾರ ಸಿಕ್ಕಿಲ್ಲ, ಸಿಕ್ಕ ಸಲುವಾಗಿ ನಿನ್ನ ಕಡೆ ಗಮನ ಕೊಟ್ಟಿಲ್ಲ ತಿಳ್ಕೊಂಡು ಆ ಮಗುವಿಗೆ ಹೂ ಕೊಟ್ಟ. ಆ ಮಗು ಓಡ್ಕೊಂತ ತಗೊಂಡು ಹೋಗಿ ಅವು ಜೀವಂತಿಲ್ಲ ಇಲ್ಲ, ಅವು ತೀರ್ಕೊಂಡು ಹೋಗಿದ್ರು. ಊರೆಲ್ಲ ದಾಟಿದ, ಓಣಿ ದಾಟಿತ್ತು ಮಗು. ಹೌದು. ಸ್ಮಶಾನದಾಗ ಹೋಗಿ ಗೋರಸ್ಥಾನ ಮುಂದೆ ತನ್ನ 2 ಮೊಳಕಾಲು ಊರಿ ಕಣ್ಣೀರು ಹಾಕಿ ಹೇಳ್ತದವ, ಈ ಮಗಳನ್ನು ಸಮಿಸು. ಹೌದು. ನಿನಗೆ ಬೆಳಗ್ಗೆ ನಾನು ಹೂ ಕೊಡಬೇಕಾಗಿತ್ತು. ಆದರೆ ನನ್ನ ಬಲ್ಲೆ ದುಡ್ಡು ಇರಲಿಲ್ಲ. ನಾನು ಎಲ್ಲೋ ಕೆಲಸ ಮಾಡಬೇಕು, ಯಾರೋ ಕೆಲಸ ಕೊಡಲಿಲ್ಲ. ಯಾರೋ ಪುಣ್ಯಾತ್ಮರು ಕೊನೆಗೆ ಗಾಡಿ ಒತ್ತಲಕ್ಕೆ ಕೊಟ್ಟು ಒಂದು ಹೂವಿನ ಕಿಮ್ಮತ್ತಾಗೋಷ್ಟು ಕೊಟ್ಟಾನ. ಹೌದು. ಇನ್ನೊಂದು ಹೂವ ನಿನ್ನ ಒಂದು ಸಂಸ್ಕಾರ ಏನು ನನಗೆ ನೀಡಿದಿ, ಅದರದ್ದು ದೂತಕವಾಗಿ ಒಂದು ಹೂ ಕೊಟ್ಟನ್ನು ತಗೋತಾಯ ತಿಳ್ಕೊಂಡು. ಹೌದು. ಆ ಮಗು ಹೂ ಕೊಡ್ತತ್ತ. ಹೌದು ಹೌದ್ರಿ. ನಮ್ಮ ಮಕ್ಕಳನ್ನ ಈ ರೀತಿ ಬೆಳೆಸ್ಬೇಕಲ್ಲ ತಾಯಿ ಧರ್ಮರಿಪ್ಪ. ಹೌದ್ರಿಪ್ಪ. ಇದಕ್ಕೆ ಧರ್ಮ ಅಂತ ಕರೀತಾರೆ, ಹೃದಯವಂತ ಅಂತ ಕರೀತಾರೆ. ಹೌದೌದು. ಆದ ಘಟನೆ ಹೇಳತ್ತೆ ನಿಮಗೆ. ಹೌದು ಪುಣ್ಯಾತ್ಮರೇ, ಶನಿವಾರ ಶಾಲೆ ಸುಟ್ಟಿ ಅದ. ಮಗು ಮನಿಯೊಳಗ ಆಟ ಆಡೋ ಕಾಲಕ್ಕೆ ತಾಯಿ ಮಾತು ಮಕ್ಕಳು ಕೇಳ್ತದ ಅಂದ್ರೆ ತಾಯಿ ಏನಂತಾಳ, ನನ್ನ ಮಕ್ಕಳು ಅಂತಾರ್ರಿಪ್ಪ. ಕೇಳಿ ಅಂದ್ರೆ ನೋಡ ನಿನ್ನ ಮಗ ನೋಡು ನಾ ಹೇಳಿದ್ ಕೇಳ್ತಾ ಇಲ್ಲ. ಹೌದ್ರಿಪ್ಪ. ಮೊಸರು ಅವಲಕ್ಕಿ ಮಾಡಿದ್ರು. ಹೌದ್ರಿಪ್ಪ. ಮಗುವಿಗೆ ತಿನಿಸು ಸಲುವಾಗಿ ಮಗು ಅಲ್ಲಂತೂ ಓಡ್ತದ್ರಿ. ಅಪ್ಪನ ಬಲ್ಲೆ ಬಂತು, ಹೆಂಡತಿ ಜಗಳ ಮಾಡ್ಕೊಂತ ಬಂದ್ಬಿಡ್ತಾಳ್ರಿಪ್ಪ. ಅವಾಗ ಅಪ್ಪ ಅಂತ ನಮ್ಮ ಮಗು ನನ್ನ ಸಲುವಾಗಿ ತಿನ್ಬೇಕು ನೀ. ಹೌದು. ನನ್ನ ಸಲುವಾಗಿ, ಇಲ್ಲಿಂದ್ರೆ ನಿಮ್ಮ ಮಗು ನಾನು ತಿಂತಾಳು. ಅಪ್ಪ ನಿನ್ನ ಸಲುವಾಗಿ ತಿಂತನು, ಕರೆ ನಾ ಏನು ಕೇಳ್ತಾನೆ ಕೊಡಿಸ್ತೇನಂದ್ಳು. ಹೌದು. ಕೊಡಿಸ್ತೇನ, ಮಾತು ಕೊಡಂದಳಕ್ಕೆ. ಅವಾಗ್ರಿಪ್ಪ ಕೊಟ್ಬಿಟ್ಟ ಅಪ್ಪ. ಆ ಮಾತು ಕೊಟ್ಟಾಗ ಅಪ್ಪಗೆ ನೆನಪಾಯ್ತು. ಏನಂತ್ರಿ? ಮಗ ನಾನು ಬಡವ, ನಿಮ್ಮಪ್ಪ ಬಡವದಿನಿ. ಬಡವದಿನಿ. ದೊಡ್ಡದೇನ್ರಿ ಕೇಳಿಗಿಳಿ. ಹೌದು.
ನನಗೆ ನೀಗು ಅಂತ ಅದಕ್ಕೆ ಕೇಳು. ಕೇಳು. ಅಪ್ಪ ನಿನಗೆ ನೀಗು ಅಂತ ಅದಕ್ಕೆ ಕೇಳ್ತಾನಂದು. ಕೊಡ್ಸು. ಮಾತು ಕೊಟ್ಲು. ಮೊಸರವಲಕ್ಕಿ ತಿಂತದ ಮಗು. ಒಲ್ಲಾಗಿತ್ತಾದ್ರೂ ಕೂಡ ಅಪ್ಪನ ಸೊಲಗಿ ತಿಂತದ. ತಿಂದು ಬಳಕ ಹೇಳ್ತದ, ನಾಳೆ ರವಿವಾರದ ನನ್ನ ತಲೆ ಬೋಳ್ಸ್ಕೊಂಡು ಬರ್ಬೇಕಂತ ಹೆಣ್ಣು ಹುಡುಗಿ ಹೇಳಿತ್ತು. ಹೇಳ್ತದ್ರಿಪ್ಪ. ಮನ್ಯಾಗ ಆಯ್ ಬಂದು ಬೈತಾಳ. ಅವು ಬೈತಾಳ. ಅಪ್ಪ ಅಂತಾನ ಹೆಣ್ಮಗಳು ತಲೆ ಬೋಳ್ಸ್ಕೊತಾರ. ಸರಿ ಬೈದು ಎಲ್ಲರೂ ಬೈದು. ಮಾತು ಕೊಟ್ಟಿದೆಯಪ್ಪ, ತಪ್ಪಂಗಿಲ್ಲ ಹೇಳ್ತದ್ರಿ. ಮಾತು ಕೊಟ್ಟಿದಿ. ಹೌದು. ಆಗಲೇ ಸತ್ಯ ಹರಿಶ್ಚಂದ್ರ ಕತೆ ಹೇಳಿದಿ. ಹೌದು. ಕನಸಿನ್ಯಾಗ ಮಾತು ಕೊಟ್ಟಿದೆ ಅಂತ ಹೇಳಿದಿ. ಮತ್ತೆ ಈಗ ಒಂದು ಸುಳ್ಳು ಹೇಳ್ತಿ ಅಂದ್ರೆ ನೀನು ಸುಳ್ಳು ಬೀಳ್ತಿ. ಹೌದು. ನಿರ್ವಾಯಿಲದಕ್ಕೆ ಅಪ್ಪ ಮಗಳನ್ನ ತಗೊಂಡು ಹೋಗಿ ರವಿವಾರದ ತಲೆ ಬೋಳ್ಸ್ಕೊಂಡು ಬರ್ತಾನ್ರಿಪ್ಪ. ಸೋಮವಾರ ಶಾಲೆಗೆ ಕಳಿಸ್ತಾನ. ಆದ ಘಟನೆ ಇದು. ಹೌದ್ರಿಪ್ಪ. ಹೈದರಾಬಾದ್ದೊಳಗೆ. ಹೌದ್ರಿಪ್ಪ. ಸೋಮವಾರ ಶಾಲೆಗೆ ಕಳಿಸ್ಲಿಕ್ಕೆ ಹೋಗ್ತಾನ. ಹೋದಾಗ್ರಿ ಆ ಹುಡುಗಿನ ಶಾಲೆಗೆ ಕಳಿಸಿ ರೋಡ್ ಮೇಲೆ ನಿಂತಾಗ್ರಿ ಒಂದು ಕಾರ್ ಬರ್ತದರಿಪ್ಪ. ಆ ಕಾರಿನ ಒಂದೊಂದು ಹುಡುಗಿ ಇಳಿತಾನ್ರಿಪ್ಪ. ಒಂದು ತಲೆ ಬೋಳ್ಸಿರ್ತದ. ಒಂದು ತಲೆ ಬೋಳ್ಸಿದ್ರಿ. ಇವ್ರೇನಂತಾರ, ಸ್ಕೂಲ್ ಯೂನಿಫಾರ್ಮ್ ಬದಲಾಗೈತೇನು. ಬಹುಶಃ ಎಲ್ಲಾರು ತಲೆ ಬೋಳ್ಸ್ಕೊಂಡ್ ಬರ್ತಾರ. ಆ ಹುಡುಗ ಬರುದನ್ನ ಆ ಮಗು ದಾರಿ ಕಾಯ್ಕೊಂತ ನಿಂತಿತ್ರಿಪ್ಪ. ಆ ತಾಯಿ ಓಡಿ ಬಂದು ಇವನ ಕಾಲು ಬೀಳ್ತಾಳ. ಹೌದ್ರಿಪ್ಪ. ಅಮ್ಮ ಅಲ್ಲಿ ನಿತ್ತದ ಮಗಳ ನಿಂದನಪ್ಪ. ಹೌದು. ಯಪ್ಪ ಅಲ್ಲಿ ನಿತ್ತದ ಮಗಳ ನಿಂದನಂತ ಕೇಳಿದಿವ. ತಾಯಿ ಬಂದು ಕೇಳ್ತಾಳ್ರಿ ಹೆಣ್ಮಗಳ್ರಿಪ್ಪ. ಹೌದಮ್ಮ. ನಿನ್ನ ಮಗಳಲ್ಲಪ್ಪ, ಆಕಿ ದೇವತೆ ಅಂದು. ಹೌದ್ರಿಪ್ಪ. ಇವಂತನ ಏನು ಕೂನಿಲ್ಲ ಗುರುತಿಲ್ಲ, ನನ್ನ ಮಗಳು ದೇವತೆ ಈಟದಾಳ ಆಕಿ. ಯಾಕ ಏನಮ್ಮ ಸ್ಕೂಲ್ ಯೂನಿಫಾರ್ಮ್ ಬದಲಾಗೈತಾನೆ. ಇಲ್ಲಿ ಹುಡುಗ ಬಂದು ತಲೆ ಬಳಸ್ಕೊಂಡು ನಮ್ಮ ಹುಡುಗಿ ತಲೆ ಬಳಸ್ಕೊಂಡದ. ಹೌದು. ನನ್ನ ಹುಡುಗ ತಲೆ ಬಳಸ್ಕೊಂಡಿಲ್ಲ. ಏನಾಗ್ಯದ್ರಿಪ್ಪ? ನನ್ನ ಮಗನಿಗೆ ರಕ್ತ ಕ್ಯಾನ್ಸರ್ ಆಗ್ಯದ. ಶುಕ್ರವಾರ ದಿವಸ ನಿನ್ನ ಮಗಳು ನನ್ನ ಮನೆಗೆ ಬಂದಿದ್ದಳು. ನನ್ನ ಮಗನಿಗೆ ಹೇಳ್ತಾಳೆ ನಿನ್ನ ಮಗಳು, ಏನು ಮನೆಯಾಗಿದ್ದೆ ಅಂದ್ರ ರೋಗದ ಬದಲು ಮತ್ತೆ ನಿನಗೆ ಚಿಂತೆ ಹೆಚ್ಚಾಗ್ತದೆ. ಅನ್ನ ಕಡಿಮೆ ಆಗ್ತದೆ. ಶಿವ ಕರೆದಾಗ ಹೋಗಕ್ಕೆ ಕರೆ. ಈಗ ನಮ್ಮೊಳಗು ಬಾ, ಶಾಲೆಗೆ ಬಂದ್ಬಿಡು. ಹೌದು. ನಮ್ಮೊಳಗು ಬೆರ್ತಾಗ ಅದನ್ನ ಮರಿತಿ ಆನಂದದಿಂದ ಇರುತ್ತೆ. ಇದಕ್ಕಿಂತ ದೊಡ್ಡದ ಆನಂದ ಇಲ್ಲ. ಬಂದು ಬಿಡ ತಿಳ್ಕೊಂಡು ನಿನ್ನ ಮಗಳ ನನ್ನ ಮಗನಿಗೆ ಕರಿತಿದ್ಳು. ಅವಾಗ ನನ್ನ ಮಗ ಹೇಳಿದ, ನನ್ನ ತಲೆಯೆಲ್ಲ ಕೂದಲು ಹೋಗ್ಯಾವ. 4 ಜನರ ಹುಡುಗರ ಮಧ್ಯೆ ನನ್ನ ಅಪಮಾನ ಮಾಡ್ಬೇಕಂತ ಕರಿತೇನಂತ ಹೇಳಿ. ಹೌದು. ನನ್ನ ಮಗ ನಿನ್ನ ಮಗಳಿಗೆ ಕೇಳಿದಾಗ್ರಿಪ್ಪ. ಅವಾಗ ನಿನ್ನ ಮಗಳು ಮಾತು ಕೊಟ್ಟಿದಳು. ಏನಂತ? ನನ್ನ ಮರ್ಯಾದೆ ಹಾಳು ಮಾಡ್ಕೊತನು ಹೊರತಾಕ್ರೆ ನಿನ್ನ ಮರ್ಯಾದೆಗೆ ಧಕ್ಕೆ ತರಲಾರ್ದಂಗ ನಾನು ನಡ್ಕೊತನು. ನೀ ಶಾಲೆಗೆ ಬರಬೇಕು ಮಗ ತಿಳ್ಕೊಂಡು ಮಾತು ಕೊಟ್ಟು ಬಂದಾಳ ನೀನೆ ನನ್ನ ಮಗಳ. ಹೌದು. ಆಕೆ ತಲೆ ಬೋಳ್ಸ್ಕೊಂಡಾಳೆ. ಯಾವ್ದು ಕಾರಣ ಅಂದ್ರೆ ನನ್ನ ಮಗನಿಗೆ ತಲೆಯ ಕೂದಲಿಲ್ಲ ತಿಳ್ಕೊಂಡು ಆಕಿ ತಾನು ಕೂಡ ತಲೆ ಬೋಳ್ಸ್ಕೊಂಡಳು ಅಂತ. ಹೌದ್ರಿಪ್ಪ. ಅವಾಗ ಅಪ್ಪ ಓಡೋಗಿ ಮಗಳು ಅಪ್ಪಕೊಂಡು ಅಳತಾನ. ಪುಣ್ಯಾತ್ ಎಂತ ಮಗಳಿಗೆ ಜನ. ಹೌದ್ರಿಪ್ಪ. ಹೌದು. ನೀನೇ ತಲೆ ಬಳಸ್ಕೊಳ್ಳೋದು ಅಸಹ್ಯ ಅಂತ ನಾನು ತಿಳ್ಕೊಂಡಿನಿ. ಇಷ್ಟು ಸಣ್ಣ ವಯಸ್ಸಿನಾಗ ಇಂಥ ತ್ಯಾಗದ ಬುದ್ಧಿ ನಿನಗೆ ಹೆಂಗೆ ಬತ್ತಮ್ಮ ಅಂತ ಕೇಳಿದಾಗ, ಹೌದ್ರಿಪ್ಪ, ಬಡತನದೊಳಗೆ ಬೆಳೆದಂಥ ಮಕ್ಕಳಿಗೆ ಧರ್ಮದ ದಾರಿ ಸಿಗ್ತದ್ರಿ. ಹಣದ ಹರಿವಿನಲ್ಲಿ ಬೆಳೆದಂಥ ಮಕ್ಕಳಿಗೆ ಪುಣ್ಯಾತ್ಮರೇ ದಾರಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಕ್ಕಳನ್ನು ಪುಣ್ಯಾತ್ಮರೇ ಮಾನವರಾಗಿ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಮರಿಬಾರ್ದು. ಅದಕ್ಕೆ ಅದಕ್ಕೆ ಧರ್ಮ ಅಂತ ಕರೀತಾರ್ರಿ. ಅದಕ್ಕೆ ಕಲಿ ಕಟ್ಟಿ ಇರತಕ್ಕಂಥ ಕಾಲ ಇದು. ಯಾಕಂದ್ರೆ ಇವತ್ತು ದಾನ ಮಾಡೋರಿಗೆ ಬಡತನ ಬರ್ತೈತಿ ಅಂತ ಸುಳ್ಳು ಹೇಳೋರು 3 ಹೊತ್ತು ಉಣ್ತಾರಂತ. ಧರ್ಮದಿಂದ ನಡೆಯೋರಿಗೆ ಪುಣ್ಯಾತ್ಮರೇ ಭೂಮಿ ಸಹಿತ ಜಾಗ ಕೊಡುದಲ್ಲ ತಿಳ್ಕೊಂಡು ಈ ಕಲಿಯುಗದ ಪ್ರಭಾವ ಅದರಿಪ್ಪ. ಅದಕ್ಕೆ ಈ ಕಾಲದಾಗ ಏನಾಗೈತೆ ಅಂತ ಸತ್ಯ ದಿವಿಟಿಗೆ ಹೆಚ್ಚು ಹುಡುಕ್ಯಾಡೋದಾಗೈತ್ರಿಪ್ಪ. ಸತ್ಯ ದಿವಿಟಿಗೆ ಹೆಚ್ಚು ಹುಡುಕ್ಯಾಡೋದಾಗೈತೆ. ಸುಳ್ಳು ರಾರಾಜದಕ್ಕತ್ತೈತೆ. ಆದ್ರೆ ಒಂದು ಮಾತು ಹೇಳ್ತಾನು, ಏನ್ರಿಪ್ಪ? ಸತ್ಯ ಒಮ್ಮೆ ಬಯಲಿಗೆ ಬಂತು ಅಂದ್ರೆ ಸುಳ್ಳದು ವಂಶ ಸಹಿತ ಉಳಿಯಂಗಿಲ್ಲ. ಕೇಳ್ರಿ. ದಾರ